अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः. ಹರಿ ಓಂ. ವೀಕ್ಷಕರೇ ನಮಸ್ಕಾರ. ಗ್ರಹಚಾರ ಪರಿಹಾರ ಚಾನಲ್ನ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಮೇಷರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡೋಣ ಬನ್ನಿ. ಮೇಷರಾಶಿಯ ಉದ್ಯೋಗಿಗಳಿಗೆ, ವ್ಯಾಪಾರಿಗಳಿಗೆ ತುಂಬಾ ಚೆನ್ನಾಗಿದೆ. ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಬೇಕಾದಂತಹ ಎಲ್ಲ ಸಹಕಾರಗಳು ನಿಮ್ಮ ಮಿತ್ರರಿಂದ ಕೂಡ ಸಿಗುತ್ತೆ. ಜೊತೆಗೆ ನೀವು ಒಂದು ಉನ್ನತ ಹುದ್ದೆಯಲ್ಲಿ ಇರೋರಾಗಿದ್ದರೆ, ಒಂದು ಒಳ್ಳೆಯ ವ್ಯಾಪಾರಸ್ಥರು ಆಗಿದ್ದರೆ, ನಿಮ್ಮ ಜೊತೆ ಕೆಲಸ ಮಾಡ್ತಕ್ಕಂತಹ ಪಾಲುದಾರರಿರ್ಬೋದು ಅಥವಾ ಕೈ ಕೆಳಗಿನ ಸಿಬ್ಬಂದಿ ಇರ್ಬೋದು, ಎಲ್ಲರೂ ಕೂಡ ನಿಮಗೆ ಸಹಕಾರವನ್ನು ಚೆನ್ನಾಗಿ ಕೊಡ್ತಾರೆ. ಹಾಗೆಯೇ ಸ್ಥಾನಮಾನ ಪ್ರಾಪ್ತಿ ಕೂಡ ಇದೆ. ಮುಂದೆ ನೀವು ಮುಂದಿನ ತಿಂಗಳುಗಳಲ್ಲಿ ಗೃಹ ಲಾಭ ಅಂದರೆ ಮನೆಯನ್ನು ಖರೀದಿ ಮಾಡುವ ಆಲೋಚನೆಯಲ್ಲಿ ಇರ್ತೀರಾ. ಹಾಗೆಯೇ ಈ ವಾರ ಕೂಡ ಒಳ್ಳೆಯ ಧನಲಾಭ ನಿಮಗೆ ಆಗುತ್ತೆ. ಹೆಣ್ಣುಮಕ್ಕಳಂತೂ ಒಳ್ಳೆಯ ತಮ್ಮ ಅಲಂಕಾರಕ್ಕೆ ಬೇಕಾದಂತಹ ಎಲ್ಲ ಪ್ರಸಾದನ ಸಾಮಗ್ರಿಗಳನ್ನು ಅಂದರೆ ಮೇಕಪ್ ಕಿಟ್ಸ್ಗಳನ್ನ ತಗೊಳ್ತೀರಾ. ಮತ್ತು ಸ್ವಲ್ಪ ಐಷಾರಾಮಿ ವಸ್ತು ವಾಹನಗಳಿಗೆ ಬೇಕಾದಂತಹ ಖರ್ಚುಗಳನ್ನು ನೀವು ಮಾಡ್ತೀರಾ. ಇನ್ನೊಂದು ಒಂದು ಸಿಹಿ ಸುದ್ದಿ ಅಥವಾ ಸಂತೋಷ ಸಮಾಚಾರ ಅಂದರೆ ಶತ್ರುಗಳ ನಾಶ ಆಗುತ್ತೆ. ನಿಮಗೆ ಯಾರು ನಿಮ್ಮ ಹಿಂದೆ ಕತ್ತಿ ಮಸೀತಾ ಇರ್ತಾರೆ ಅವರಿಗೇನೇ ಸೋಲುಂಟಾಗಿ ನಿಮಗೆ ಜಯ ಪ್ರಾಪ್ತಿಯಾಗುತ್ತೆ. ಇನ್ನು ನಮ್ಮ ರೈತ ಬಾಂಧವರಿಗೂ ಕೂಡ ಈ ಸಮಯ ತುಂಬಾ ಚೆನ್ನಾಗಿದೆ. ದನಕರುಗಳಿಗಂತೂ ಮೇವು ನೀರು ಸಮೃದ್ಧವಾಗಿ ಸಿಗುತ್ತೆ. ಇನ್ನೊಂದು ಏನಂದರೆ ದಾಯಾದಿಗಳು ಅಥವಾ ಈ ಅಕ್ಕ ತಂಗಿಯರು ಅಂಟಮ್ಮನ ಜೊತೆಗೆ ಜಮೀನು ಆಸ್ತಿ ವಿವಾದ ಅದೇನಾದರೂ ಇದ್ದಿದ್ದೇ ಆದರೆ ಈ ವಾರ ಬಗೆಹರಿತಕ್ಕಂತಹ ಸಾಧ್ಯತೆಗಳು ಇದೆ. ಈ ಆಸ್ತಿ ಭಾಗ ನಿಮಗೆ ಅಷ್ಟು ಇಷ್ಟ ಇರೋದಿಲ್ಲ, ಆದರೂ ಸಹ ಹೋಗಲಿ ಬಿಡತ್ಲಾಗೆ ಏನೋ ಒಂದು ಮನಸ್ತಾಪಗಳು, ಜಗಳಗಳು, ಈ ಆಸ್ತಿಗೋಸ್ಕರನೇ ನಡೀತಾ ಇದ್ದಂತಹ ಜಗಳಗಳು, ಮನಸ್ತಾಪಗಳು ಬಗೆಹರಿತಲ್ಲ ಅನ್ನೋದೊಂದು ಸಮಾಧಾನ ನಿಮಗಾಗಿ ಸ್ವಲ್ಪ ನಿಟ್ಟುಸಿರು ಬಿಡ್ತೀರಾ. ಇನ್ನೇನೆಂದರೆ ಸ್ವಲ್ಪ ನಿಮಗೆ ಉದ್ವೇಗ ಮತ್ತು ಈ ಹೊಟ್ಟೆಯ ಸಮಸ್ಯೆಗಳು ಸ್ವಲ್ಪ ಕಾಡುತ್ತೆ. ಅಷ್ಟು ಬಿಟ್ಟರೆ ಇನ್ನೇನು ಪರವಾಗಿಲ್ಲ. ನೀವು ಸಮಸ್ಯೆಗಳೇನಾದರೂ ಇದ್ದಲ್ಲಿ ಅದನ್ನು ಪರಿಹರಿಸ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಕುಲಗುರುಗಳನ್ನು ಸ್ಮರಿಸ್ಕೊಳ್ಳಿ. ಸಾಧ್ಯವಾದರೆ ಯಾವುದಾದ್ರೂ ಒಂದು ಗುರುಮಠಕ್ಕೆ ತುಪ್ಪವನ್ನು ದಾನವಾಗಿ ಕೊಡಿ. ಒಳ್ಳೆಯದಾಗಲಿ.